ಹಲೋ ಮೈ ಡಿಯರ್ ಕ್ಯೂಟೀಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಹ್ಯಾಂಡ್ಮೇಡ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನಲ್ಲಿ ನಾನು ಈ ಬ್ಯೂಟಿಫುಲ್ ಆಗಿರೋ ಬ್ಯಾಂಗಲ್ ಸೆಟ್ನ ಮಾಡ್ತಾಯಿದ್ದೀನಿ. ಸೊ ಈ ಸೆಟ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಮಟೀರಿಯಲ್ಸ್ ಬಂದುಬಿಟ್ಟು ಪ್ಲಾಸ್ಟಿಕ್ ಬ್ಯಾಂಗಲ್ಸ್, ಕಾಟನ್ ಥ್ರೆಡ್, ಗೋಟಾಪಟ್ಟಿ, ಗೋಲ್ಡನ್ ಮೆಟಾಲಿಕ್ ಥ್ರೆಡ್, ಗ್ಲೂ, ಮಲ್ಟಿ ಕಲರ್ ಸೀಡ್ ಬೀಡ್ಸ್, ರೌಂಡ್ ಶೇಪ್ ಮಿರರ್ಸ್, ಟ್ರಯಾಂಗಲ್ ಶೇಪ್ ಮಿರರ್ಸ್ ಮತ್ತು ಸೀಕ್ವೆನ್ಸರ್. ಫಸ್ಟ್ ನಾನು ಒಂದು ಬಳೆನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿ ಥ್ರೆಡ್ನ ಅಂಟಿಸ್ಬಿಟ್ಟು ನಿಧಾನಕ್ಕೆ ಥ್ರೆಡ್ನ ಸುತ್ತಾ ಇದ್ದೀನಿ. ಇದೇ ಥರ ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಥ್ರೆಡ್ನ ಸುತ್ತಬೇಕಾದ್ರೆ ಥ್ರೆಡ್ ಓವರ್ಲ್ಯಾಪ್ ಆಗದಿರೋ ಥರ ನೋಡ್ಕೋಬೇಕು. ಹಾಗೆಯೇ ಥ್ರೆಡ್ಸ್ ಮತ್ತು ಗ್ಯಾಪ್ಸ್ ಕೂಡ ಬರಬಾರ್ದು. ಇದೇ ಥರ ನೀಟಾಗಿ ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರ ನಾನು ಕಂಪ್ಲೀಟ್ ಬ್ಯಾಂಗಲ್ನ ಥ್ರೆಡ್ಡಿಂದ ಸುತ್ಕೋತಾ ಇದ್ದೀನಿ. ಎಂಡಲ್ಲಿ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಥ್ರೆಡ್ನ ಅಂಟಿಸಿ ಕಟ್ ಮಾಡಿಕೊಂಡ್ರೆ ಮುಗೀತು. ಇದೇ ಥರ ನಾನು ಮಿಕ್ಕಿರೋ ಬ್ಯಾಂಗಲ್ಸ್ನ ಥ್ರೆಡ್ಡಿಂದ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಬ್ಯಾಂಗಲ್ಸ್ ಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಬ್ಯಾಂಗಲ್ನ ತೊಗೊಂಡು ಅದ್ರ ಮೇಲೆ ಗ್ಲೂನ ಅಪ್ಲೈ ಮಾಡಿ 1 by 1 ಸೀಕ್ವೆನ್ಸಸ್ನ ಅಂಟಿಸ್ತಾ ಇದ್ದೀನಿ. ಈ ಥರ ನಾನು ವೀಡಿಯೋನಲ್ಲಿ ತೋರಿಸ್ತಿದ್ದೀನಲ್ವ, ಇದೇ ಥರ ನಾನು ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇನ್ನೇನಿದು ಕಂಪ್ಲೀಟ್ ಆಗ್ತಾ ಬಂತು. ನೋಡಿ ಈ ಥರ ಇದು ಒಣಗಾದ್ಮೇಲೆ ಈ ಥರ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಇದೇ ಬ್ಯಾಂಗಲ್ ಮೇಲೆ ಸೀಕ್ವೆನ್ಸಸ್ನ ಎರಡೂ ಸೈಡಲ್ಲಿ ಗ್ಲೂನ ಅಪ್ಲೈ ಮಾಡಿ ಗೋಲ್ಡನ್ ಮೆಟಾಲಿಕ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಇದೇ ಥರ ನಾನು ಈ ಸೈಡಲ್ಲೂ ಅಂಟಿಸ್ತಾ ಇದ್ದೀನಿ. ಇದು ಒಣಗಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಬಳೆನ ತೊಗೊಂಡು ಇದ್ರ ಮೇಲೆ ಟ್ರಯಾಂಗಲ್ ಶೇಪ್ ಮಿರರ್ನ ಅಂಟಿಸ್ತಾ ಇದ್ದೀನಿ. ನೋಡಿ ಈ ಥರ ಇದೇ ಥರ ನಾನು ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡಿದ್ದೀನಿ. ನೋಡಿ ಈ ಥರ ನೆಕ್ಸ್ಟ್ ನಾನು ಇದೇ ಬ್ಯಾಂಗಲ್ ಮೇಲೆ ಈ ಮಿರರ್ಸ್ನ ಕವರ್ ಮಾಡೋದಕ್ಕೆ ಮಲ್ಟಿ ಕಲರ್ ಥ್ರೆಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಮಲ್ಟಿ ಕಲರ್ ಥ್ರೆಡ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಲ್ಟಿ ಕಲರ್ ಥ್ರೆಡ್ನ ಮಿರರ್ ಸುತ್ತಾನು ಅಂಟಿಸ್ತಾ ಇದ್ದೀನಿ. ನೋಡಿ ಈ ಥರ ಇದು ಕಂಪ್ಲೀಟ್ ಆಗ್ತಾ ಬಂತು. ನೀವು ಬೇಕು ಅಂದರೆ ಸೇಮ್ ಒಂದೇ ಕಲರ್ ಥ್ರೆಡ್ಡಿಂದ ಬೇಕಾದರೂ ಈ ಥರ ಬ್ಯಾಂಗಲ್ ಸೆಟ್ನ ಮಾಡ್ಕೋಬೋದು. ನಿಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ನಾನು ಮಲ್ಟಿ ಕಲರ್ ಥ್ರೆಡ್ಡಿಂದ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಳೆನ ತೊಗೊಂಡು ಇದ್ರ ಮೇಲೆ ಸೀಕ್ವೆನ್ಸಸ್ನ ಅಂಟಿಸ್ತಾ ಇದ್ದೀನಿ. ಸೇಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಸೀಕ್ವೆನ್ಸಸ್ನ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಂಡು ಈ ಥರ ಸುತ್ತಾ ಇದ್ದೀನಿ. ನೋಡಿ ಈ ಥರ ಇದು ಥ್ರೆಡ್ನ ಸುತ್ತಾದ್ಮೇಲೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ನಾನು ಯೆಲ್ಲೋ ಕಲರ್ ಬ್ಯಾಂಗಲ್ನ ತೊಗೊಂಡು ಇದ್ರ ಮೇಲೆ ಗೋಟಾಪಟ್ಟಿನ ಸುತ್ತಾ ಇದ್ದೀನಿ. ಈ ಥರ ಗೋಟಾಪಟ್ಟಿನ ಟ್ವಿಸ್ಟ್ ಮಾಡ್ತಾ ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಧ್ಯದಲ್ಲಿ ನಾನು ಸೀಕ್ವೆನ್ಸಸ್ನ ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಒಂದೊಂದೇ ಆಗಿ ಸೀಕ್ವೆನ್ಸಸ್ನ ಅಂಟಿಸ್ತಾ ಇದ್ದೀನಿ. ನೋಡಿ ಈ ಥರ ನೆಕ್ಸ್ಟ್ ಇನ್ನೊಂದು ಬಳೆನ ತೊಗೊಂಡು ಈ ಬಳೆ ಮೇಲೆ ನಾನು ರೌಂಡ್ ಶೇಪ್ ಮಿರರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸೇಮ್ ಡಿಸ್ಟೆನ್ಸಲ್ಲಿ ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ಬಿಟ್ಟು ನೋಡಿ ಈ ಥರ ಕಂಪ್ಲೀಟ್ ಬ್ಯಾಂಗಲ್ ಮೇಲೆ ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದೇ ಬಳೆ ಮೇಲೆ ರೌಂಡ್ ಶೇಪ್ ಮಿರರ್ ಸುತ್ತಾನು ಮಲ್ಟಿ ಕಲರ್ ಸೀಡ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಅಂಟಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಲ್ಟಿ ಕಲರ್ ಸೀಡ್ಸ್ನ ಅಂಟಿಸ್ತಾ ಇದ್ದೀನಿ. ಈ ಥರ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಸೀಡ್ಸ್ನ ಅಂಟಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಇದೇ ಥರ ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡಿದ್ದೀನಿ. ನೋಡಿ ಇದು ಒಣಗಾದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ
ಸ್ಟಿಚ್ ಮಾಡಿಬಿಟ್ಟು ಮಿಕ್ಕಿರೋ ಥ್ರೆಡ್ನ ಗ್ಲೂ ಹಾಕಿ ಅಂಟಿಸ್ಬಿಟ್ರೆ ಮುಗೀತು. ನೆಕ್ಸ್ಟ್ ನಾನು ಬ್ಲೂ ಕಲರ್ ಬ್ಯಾಂಗಲ್ನ ತೊಗೊಂಡು ಇದ್ರ ಮೇಲೂ ಕೂಡ ಸೇಮ್ ಮಲ್ಟಿ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಥರ ಮಲ್ಟಿ ಕಲರ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಬ್ಯಾಂಗಲ್ನ ಥ್ರೆಡ್ಡಿಂದ ಸುತ್ತಾ ಇದ್ದೀನಿ. ಗ್ಲೂ ಹಾಕಿಬಿಟ್ಟು ಅಂಟಿಸ್ಬಿಡ್ಬೇಕು ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಲಾಸ್ಟ್ ಬ್ಯಾಂಗಲ್ ಮೇಲೆ ನಾನು ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ ಈ ಥರ. ಕಂಪ್ಲೀಟ್ ಬಳೆನ ನಾನು ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಅಂಟಿಸ್ತಾ ಇದ್ದೀನಿ ನೋಡಿ ಈ ಥರ. ಲಾಸ್ಟಲ್ಲಿ ಯೆಲ್ಲೋ ಕಲರ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಕಂಪ್ಲೀಟ್ ಸೆಟ್ ನೋಡಿ, ಈ ಸೆಟ್ನ ಫೈನಲ್ ಲುಕ್ ಈ ಥರ ಇದೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.